ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ದೇಶದ ಒಂದು ಭಾಗದಲ್ಲಿ ಧಾರಾಕಾರ ಮಳೆ ಸುರಿಯುತ್ತಿದ್ದರೆ ಮತ್ತೊಂದು ಭಾಗದಲ್ಲಿ ತೀವ್ರ ಬಿಸಿಲು ಜನರನ್ನು ಕಂಗೆಡಿಸುತ್ತಿದೆ. ಕೆಲವು ಕಡೆ ಪ್ರವಾಹದ ಭೀತಿ, ಇನ್ನು ಕೆಲವು ಕಡೆ ಬರಗಾಲದ ಆತಂಕ. ಒಂದೇ ದೇಶದಲ್ಲಿ ಇಷ್ಟೊಂದು ವಿಭಿನ್ನ ಹವಾಮಾನ ಪರಿಸ್ಥಿತಿ ಏಕೆ ಉಂಟಾಗುತ್ತದೆ? ಇದರ ಹಿಂದಿನ ಇರುವ ಕಾರಣಗಳೇನು? ಇಂದು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಯೋಣ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಭಾರತವು ವಿಶಾಲವಾದ ದೇಶ. ಆದ್ದರಿಂದ ಎಲ್ಲ ರಾಜ್ಯದಲ್ಲಿಯೂ ಒಂದೇ ರೀತಿಯ ಹವಾಮಾನ ಇರುವುದಿಲ್ಲ. ಒಂದು ಪ್ರದೇಶದಲ್ಲಿ ಭಾರೀ ಮಳೆಯಾದರೆ ಮತ್ತೊಂದು ಪ್ರದೇಶದಲ್ಲಿ ಮಳೆಯ ಕೊರತೆ ಕಾಣಬಹುದು. ಇದಕ್ಕೆ ಮುಖ್ಯ ಕಾರಣ ನೈಋತ್ಯ ಮಾನ್ಸೂನ್, ಗಾಳಿಯ ದಿಕ್ಕಿನ ಬದಲಾವಣೆ, ವಾತಾವರಣದ ಒತ್ತಡ ಮತ್ತು ಸ್ಥಳೀಯ ಭೌಗೋಳಿಕ ಪರಿಸ್ಥಿತಿಗಳು. ಈ ವರ್ಷವೂ ಹಲವಾರು ರಾಜ್ಯಗಳಲ್ಲಿ ಅತಿವೃಷ್ಟಿ ಕಂಡುಬಂದರೆ ಕೆಲವು ಕಡೆ ಮಳೆಯ ಕೊರತೆಯಿಂದ ರೈತರು ಸಂಕಷ್ಟ ಅನುಭವಿಸುತ್ತಿದ್ದಾರೆ. ಮಳೆ ಕೃಷಿಗೆ ಅತ್ಯಗತ್ಯ, ಆದರೆ ಅತಿಯಾದ ಮಳೆ ಬಂದರೆ ಸಮಸ್ಯೆ ಆರಂಭವಾಗುತ್ತವೆ. ನದಿಗಳು ತುಂಬಿ ಹರಿಯುತ್ತವೆ, ಅಣೆಕಟ್ಟುಗಳಲ್ಲಿ ನೀರಿನ ಮಟ್ಟ ಹೆಚ್ಚುತ್ತದೆ. ಕೆಲವು ಪ್ರದೇಶಗಳಲ್ಲಿ ರಸ್ತೆ ಮತ್ತು ಸೇತುವೆಗಳು ಜಲಾವೃತವಾಗುತ್ತವೆ. ಸಾವಿರಾರು ಕುಟುಂಬಗಳು ಸುರಕ್ಷಿತ ಸ್ಥಳಗಳಿಗೆ ತೆರಳಬೇಕಾಗುತ್ತದೆ. ಮಳೆ ಹೆಚ್ಚಾದಾಗ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಿಸುವ ಸಂದರ್ಭವೂ ಬರಬಹುದು. ಸಾರಿಗೆ ವ್ಯವಸ್ಥೆಯು ಅಸ್ತವ್ಯಸ್ತವಾಗಬಹುದು. ಪ್ರವಾಹವು ಪ್ರಕೃತಿ ವಿಕೋಪಗಳಲ್ಲಿ ಅತ್ಯಂತ ದೊಡ್ಡದು. ಪ್ರವಾಹದಿಂದ ಮನೆಗಳು, ಬೆಳೆಗಳು, ರಸ್ತೆಗಳು ಹಾಗೂ ಸಾರ್ವಜನಿಕ ಆಸ್ತಿಪಾಸ್ತಿಗಳು ದೊಡ್ಡ ಹಾನಿ ಉಂಟು ಮಾಡುತ್ತವೆ. ಕುಡಿಯುವ ನೀರು ಕಲುಷಿತವಾಗಬಹುದು. ಸಾಂಕ್ರಾಮಿಕ ರೋಗಗಳ ಅಪಾಯ ಹೆಚ್ಚಾಗುತ್ತವೆ. ಪರಿಹಾರ ಕಾರ್ಯಕ್ರಮಗಳಲ್ಲಿ NDRF ಮತ್ತು ರಾಜ್ಯ ವಿಪತ್ತು ನಿರ್ವಹಣಾ ತಂಡಗಳ ಪ್ರಮುಖ ಪಾತ್ರ ವಹಿಸಿ ಇಂತಹ ಸಂದರ್ಭಗಳಲ್ಲಿ ಜನರ ಆಡಳಿತ ಸೂಚನೆಗಳನ್ನು ಪಾಲಿಸುವುದು ಬಹಳ ಮುಖ್ಯ. ದೇಶದ ಹಲವೆಡೆ ತೀವ್ರ ಬಿಸಿಲು ಜನರನ್ನು ಕಂಗೆಡಿಸುತ್ತಿದೆ. ಹೀಟ್ ವೇವ್ನಿಂದ ದೇಹದಲ್ಲಿ ನೀರಿನ ಕೊರತೆ, ಸುಸ್ತು, ತಲೆಸುತ್ತು ಮತ್ತು ಆರೋಗ್ಯ ಸಮಸ್ಯೆಗಳು ಉಂಟಾಗಬಹುದು. ಮತ್ತೊಂದೆಡೆ ಮಳೆ ಕಡಿಮೆಯಾದರೆ ಬರಗಾಲ ಉಂಟಾಗುತ್ತದೆ. ಬರಗಾಲದಿಂದ ಕೃಷಿ ಉತ್ಪಾದನೆ ಕಡಿಮೆಯಾಗುತ್ತದೆ. ಕುಡಿಯುವ ನೀರಿನ ಸಮಸ್ಯೆ ಹೆಚ್ಚಾಗುತ್ತದೆ. ಜಾನುವಾರುಗಳು, ಮೇವು ಮತ್ತು ನೀರಿನ ಕೊರತೆ ಉಂಟಾಗಿ ರೈತರಿಗೆ ಆರ್ಥಿಕ ಸಂಕಷ್ಟ ಎದುರಾಗುತ್ತದೆ. ಸ್ನೇಹಿತರೆ, ಪ್ರಕೃತಿಯನ್ನು ನಾವು ನಿಯಂತ್ರಿಸಲು ಸಾಧ್ಯವಿಲ್ಲ, ಆದರೆ ಪ್ರಕೃತಿಯನ್ನು ಕಾಪಾಡುವುದು ನಾವು ನಮ್ಮನ್ನು ಪ್ರಯತ್ನ ಮಾಡಬಹುದು. ಮರಗಳನ್ನು ಕಡಿಯದಂತೆ ನೋಡಿಕೊಳ್ಳೋಣ, ನೀರನ್ನು ಮಿತವಾಗಿ ಬಳಸಿ, ಪರಿಸರವನ್ನು ಸ್ವಚ್ಛವಾಗಿಡೋಣ. ವಿಪತ್ತು ಸಂದರ್ಭದಲ್ಲಿ ಅಧಿಕೃತವಾದ ಸೂಚನೆಯನ್ನು ನಂಬೋಣ ಮತ್ತು ವದಂತಿಗಳನ್ನು ಹರಿಬಿಡೋಣ. ನಿಮ್ಮ ಪ್ರದೇಶದಲ್ಲಿ ಈಗ ಮಳೆಯ ಪರಿಸ್ಥಿತಿ ಹೇಗಿದೆ? ಭಾರೀ ಮಳೆಯ ಅಥವಾ ಬಿಸಿಲ, ಬರಗಾಲ ಪರಿಸ್ಥಿತಿ ಇದೆ ಎಂದು ಕಾಮೆಂಟ್ ಮೂಲಕ ತಿಳಿಸಿ. ಈ ಮಾಹಿತಿ ನಿಮಗೆ ಉಪಯುಕ್ತವಾದರೆ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಇಂತಹ ಕನ್ನಡ ಸುದ್ದಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.